ಹೆಲ್ತಿ ಲಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾಪಿ ಲೈಫ್. ನೀವು ಕೈ ಕಾಲು ನೋವಿಂದ ಸುಮ್ಮನೆ ಕೂತ್ಕೊಂಡ್ರು ಕೂಡ, ನೀವು ಸುಮ್ಮನೆ ಕೂತಾಗ ನೋವು ಜಾಸ್ತಿ ಇರಲ್ಲ. ಬಟ್ ಉಸಿರಾಟದ ಪ್ರಾಬ್ಲಮ್ ಶುರುವಾಯ್ತು ಅಂದ್ರೆ, ಶ್ವಾಸಕೋಶದ ಪ್ರಾಬ್ಲಮ್ ಶುರುವಾಯ್ತು ಅಂದ್ರೆ, ನೀವು ಸುಮ್ಮನೆ ಕೂತಿದ್ರು ನಿಮ್ಗೆ ಉಸಿರಾಟದ ಪ್ರಾಬ್ಲಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಮೋಕರ್ಸ್ ಅಲ್ಲಿ, ಸ್ಮೋಕ್ ಮಾಡುವಂತ ಜನರಲ್ಲಿ ಅವರ ಕೊನೆಯ ದಿನಗಳಲ್ಲಿ 60ನೇ ವಯಸ್ಸಿರ್ಬೋದು, 70ನೇ ವಯಸ್ಸಿರ್ಬೋದು, ಸುಮ್ಮನೆ ಕೂತಾಗ್ಲೂ ಉಸಿರಾಟ ತುಂಬಾ ಕಷ್ಟ ಆಗ್ತಿರತ್ತೆ. ಅವ್ರಿಗೆ ಉಸಿರಾಟಕ್ಕೆ ಆಕ್ಸಿಜನ್ ಬೇಕಾಗತ್ತೆ. ಆಮೇಲೆ ದಿನಕ್ಕೆ 3 ಇಂದ 4 ಸಲ ನೆಬುಲೇಷನ್ ಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ಗಮನಿಸಿದ್ರೆ, ಸಣ್ಣವರಿಂದನೇ ನಾವು ನಮ್ಮ ಶ್ವಾಸಕೋಶದ ಆ ಆರೋಗ್ಯನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಸ್ಮೋಕಿಂಗ್ ಬಿಡೋದು ಅಥವಾ ಮಾಡೋದನ್ನ ಯಾರಿಗಾರ ಮಾಡ್ತಾ ಇದ್ರೆ ಅದನ್ನ ಬಿಡ್ಸಕ್ಕೆ ಹೇಳೋದು, ಅದು ಫಸ್ಟ್ ಕೆಲಸ ನಮ್ದು. ನಮ್ಮ ಫ್ಯಾಮಿಲಿಲಿ ಆಗಿರ್ಬೋದು, ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಅಥವಾ ನಮ್ಗೆ ಗುರುತು ಪರಿಚಯದಲ್ಲಿ ಆಗಿರ್ಬೋದು, ಪದೇ 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 ಹೇಳಿ 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 ಅವರ ಮನಸ್ಸಿಗೆ ಅದನ್ನ ಮುಟ್ಟಿಸ್ಬೇಕು. ಆಮೇಲೆ ಆ ವಾತಾವರಣದ ಮಾಲಿನ್ಯ ಕಡಿಮೆ ಮಾಡಕ್ಕೆ ನಾವು ಏನು ನಮ್ಮ ಕೈಲಿ ಸಾಧ್ಯನೋ ಅದನ್ನ ಮಾಡಬೇಕು. ಸೊ ಈ ತರ ಮಾಡೋದ್ರಿಂದ ಶ್ವಾಸಕೋಶದ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ಸೊ ನಮ್ಮ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬೇರೆ ಅಂಗಗಳು, ಈಗ ಲಂಗ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹಾರ್ಟ್ ಚೆನ್ನಾಗಿರುತ್ತೆ. ಹಾರ್ಟಿನ ಅದರದ್ದೇ ಪ್ರಾಬ್ಲಮ್ಗಳಿರುತ್ತೆ. ಬಟ್ ಶ್ವಾಸಕೋಶದ ವೀಕ್ ಆದ್ರೆ ಅದರಿಂದನೂ ಹಾರ್ಟಿನ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಅದರಿಂದ ಶ್ವಾಸಕೋಶ ಚೆನ್ನಾಗಿಟ್ಕೊಂಡ್ರೆ ಬೇರೆ ಆರ್ಗನ್ಸ್ ಚೆನ್ನಾಗಿರುತ್ತೆ. ನಮ್ಗೆ ದಿನ ವಾಕ್ ಮಾಡಕ್ಕೆ, ಓಡಕ್ಕೆ, ನಡಿಯಕ್ಕೆ, ಸ್ವಿಮ್ಮಿಂಗ್ ಮಾಡಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಇರಬೇಕಾಗಿರೋ ಒಂದೇ ಒಂದು ಆರ್ಗನ್ ಶ್ವಾಸಕೋಶ. ಸೊ ಹೆಲ್ತಿ ಲಂಗ್ಸ್ ಅಂದ್ರೆ ಹ್ಯಾಪಿ ಲೈಫ್. ಸ್ಮೋಕಿಂಗ್ ಎಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಆಗಿ ಸಿಗುವಂತ ಉತ್ಪಾದನೆ ಅಂದ್ರೆ ಸಿಗರೆಟ್ ಮತ್ತೆ ಬೀಡಿ. ಇತ್ತೀಚೆಗೆ ಈಗ ನಾನ್ ಏನಂತಾರೆ ವೇಪಿಂಗ್ ಅಂತ ಹೇಳಿ ಬರ್ತಾ ಇದೆ. ನಿಕೋಟಿನ್ ಅನ್ನ ಜಸ್ಟ್ ಎಲೆಕ್ಟ್ರಾನಿಕ್ ರೂಪದಲ್ಲಿ, ಇ ಸಿಗರೆಟ್ ರೂಪದಲ್ಲಿ ಬರ್ತಾ ಇದೆ. ನಾನು ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲಿ ಅದನ್ನು ಕೂಡ ಸ್ಮೋಕಿಂಗ್ ಅಂತಾನೆ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಈಗ ಸಿಗರೆಟ್ ಮತ್ತೆ ಬೀಡಿಗಳ ಬಗ್ಗೆ ಒಂದು 2 ನಿಮಿಷ ಮಾತಾಡೋಣ. ಸೊ ಅದೇನು ಅಂತ ಹೇಳಿದ್ರೆ, ತಂಬಾಕಿನ ಎಲೆಗಳನ್ನ ಒಣಗಿಸ್ಬಿಟ್ಟು ಅದನ್ನ ಪೇಪರಿನ ಟ್ಯೂಬ್ ಅಲ್ಲಿ ನಿಮ್ಗೆ ಇಟ್ಕೊಡ್ತಾರೆ. ಸೊ ಅದನ್ನ ನೀವು ತುದಿ ಸುಟ್ಬಿಟ್ಟು ಒಂದ್ ಕಡೆಯಿಂದ ಅದನ್ನ ಎಳ್ಕೋತೀರ, ಹೊಗೆ ಎಳ್ಕೋತೀರ. ಸೊ ಆ ಹೊಗೆ ಎಳ್ಕೊಂಡಾಗ ಅದ್ರ ಒಳಗಡೆ ಇರೋ ವಿಷ, ಅದ್ರ ಒಳಗಡೆ ಇರೋ ಹೊಗೆ, ಅದ್ರಲ್ಲಿರೋ ನಿಕೋಟಿನ್, ಸಲ್ಫರ್ ಡೈಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್ ಹಾಗೂ ಹೆವಿ ಮೆಟಲ್ಸ್ ಅವೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಅದನ್ನ ನಾವು ಸುಟ್ಟಾಗ ಅದರಲ್ಲಿರೋ ಹಾನಿಕಾರಕವಾದ ಪದಾರ್ಥಗಳು ಗಾಳಿಯ ರೂಪದಲ್ಲಿ ವೇಪರೈಸ್ ಆಗತ್ತೆ. ಅದು ಡೈರೆಕ್ಟ್ ಆಗಿ ಶ್ವಾಸಕೋಶದ ಒಳಗೆ ಹೋಗ್ಬಿಡುತ್ತೆ. ಲಂಗ್ಸಿನ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ, ನೀವು ಗಾಳಿನ ಎಳ್ಕೊಂಡು, ಸ್ಮೋಕ್ ಅಲ್ಲಿ ಎಳ್ಕೊಂಡು ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಿಮ್ಮ ರಕ್ತಕ್ಕೆ ಅದು ಹರಡ್ಕೊಂಡ್ಬಿಡುತ್ತೆ. ಸೊ ಲಂಗ್ಸ್ಗೆ ನೀವು ಕೊಡ್ತಿರೋ ವಿಷ ಅದು, ಬೇರೆ ಏನೂ ಅಲ್ಲ. ಹಾಗೂ ಅದರಲ್ಲಿ ಟಾರ್ ಕಾಂಪೋನೆಂಟ್ಗಳು ತುಂಬಾ ಇರುತ್ತೆ. ಆಮೇಲೆ ಪಾಲಿಸೈಕ್ಲಿಕ್ ಬೆನ್ಸಿನ್ಸ್ ಅಂತ ಕಾಂಪೌಂಡ್ಸ್ ಇರುತ್ತೆ. ಸೊ ಅದೆಲ್ಲ ಕ್ಯಾನ್ಸರ್ ಉತ್ಪಾದನೆ ಮಾಡುವಂತ ಮಾಲಿಕ್ಯೂಲ್ಸ್. ಸೊ ಮುಂಚೆ ನಾನು ಹೇಳ್ದಂಗೆ ಕ್ಯಾನ್ಸರ್ ಎಲ್ಲರಿಗೂ ಆಗ್ಬೇಕು ಅಂತಿಲ್ಲ. ಎಲ್ಲರೂ ಹೇಳ್ತಾರೆ, ಇಲ್ಲ ನಮ್ಮ ಪಕ್ಕದ ಮನೆಯವರು 80 ವರ್ಷ ಸ್ಮೋಕ್ ಮಾಡಿದ್ರು ಅವ್ರಿಗೆ ಕ್ಯಾನ್ಸರ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ನಮ್ಮ ಫ್ರೆಂಡ್ 20 ವರ್ಷ ಸ್ಮೋಕ್ ಮಾಡ್ತಾನೆ, ಅವ್ರಿಗೇನ್ ಕ್ಯಾನ್ಸರ್ ಆಗಿಲ್ಲ, ಆರಾಮಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಈ ತರದ ಹೇಳಿಕೆಗಳಿಂದ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇಲ್ಲ ಡಾಕ್ಟರ್ಗಳು ಮೋಸ್ಟ್ಲಿ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ, ಸ್ಮೋಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಅಥವಾ ಬೇರೆ ಏನೋ ನಾವು ನಮ್ಗೆ ಏನೋ ಬೆನಿಫಿಟ್ ಆಗುವಂತ ಇದ್ರ ಆಗುತ್ತೆ ಅಂತ ಅನ್ಕೋತಾರೆ. ಬಟ್ ಅದೇ 80 ವರ್ಷ ಸ್ಮೋಕ್ ಮಾಡೋ ಇವರ ಮನುಷ್ಯರಲ್ಲಿ ಕ್ಯಾನ್ಸರ್ ಬರ್ದೇ ಇರ್ಬೋದು, ಬಟ್ ಅವ್ರ ಹತ್ರ ಹೋಗಿ ನೋಡಿದ್ರೆ ಒಂದು ಸೆಂಟೆನ್ಸ್ ಮಾತಾಡೋಕೆ ಕೂಡ ತುಂಬಾ ಕಷ್ಟ ಪಡ್ತಿರ್ತಾರೆ. ಅಷ್ಟು ಶ್ವಾಸಕೋಶ ವೀಕ್ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿದ್ರೆ ಟಾರ್ ಮತ್ತೆ ಅದು ಎಲ್ಲಿಗೂ ಹೋಗಲ್ಲ. ನೀವು ಒಳಗಡೆ ಎಳ್ಕೊಂಡಿರೋ ಗಾಳಿ ಇದೆಯಲ್ಲ ಸ್ಮೋಕಿಂಗ್ ಇಂದ, ಅದರಲ್ಲಿರೋ ಕೆಮಿಕಲ್ ಪದಾರ್ಥಗಳು ಎಲ್ಲಿಗೂ ಹೋಗಲ್ಲ. ದೇಹದಲ್ಲಿ ಮೆಟಬಲೈಸ್ ಆಗಲ್ಲ ಅದು, ಅಂದ್ರೆ ದೇಹದಲ್ಲಿ ಬ್ರೇಕ್ ಡೌನ್ ಆಗಲ್ಲ, ಅಲ್ಲೇ ಉಳ್ಕೊಳತ್ತೆ. ಶ್ವಾಸಕೋಶದಲ್ಲೇ ಅದು ಅಕ್ಯುಮುಲೇಟ್ ಆಗ್ತಾ 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 ಬರುತ್ತೆ. ಸೊ ಅವಾಗ ದೇಹ ಏನ್ ಮಾಡುತ್ತೆ ಅಂದ್ರೆ, ಸೊ ದೇಹದಲ್ಲಿ ಇಮ್ಯುನಿಟಿ ಸಿಸ್ಟಮ್ ಏನಿದೆ ಅದು ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ಏನಾದ್ರು ಅದು ಗಮನಿಸ್ತು ಅಂತ ಹೇಳಿದ್ರೆ ಅದನ್ನ ಹೊರಗೆ ಹಾಕಕ್ಕೆ ಟ್ರೈ ಮಾಡುತ್ತೆ. ಬಟ್ ರಕ್ತದಲ್ಲಿ ಇರೋದನ್ನ ಅದು ಬ್ರೇಕ್ ಡೌನ್ ಮಾಡುತ್ತೆ, ಲಿವರ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಅಥವಾ ಸ್ಪ್ಲೀನ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ.
ಕರಳಲ್ಲಿರೋದು ಅದು ಮಲದ ಮೂಲಕ, ಮೋಷನ್ ಮೂಲಕ ಅದು ಪಾಸ್ ಆಗುತ್ತೆ. ಕಿಡ್ನಿಯಲ್ಲಿರೋದು ಯೂರಿನ್ ಮೂಲಕ ಪಾಸ್ ಆಗುತ್ತೆ. ಲಂಗ್ಸಿನಲ್ಲಿ ಗಾಳಿ ಮಾತ್ರ ಮೂವ್ಮೆಂಟ್ ಆಗುತ್ತೆ. ಟಾರ್ ಒಳಗಡೆ ಹೋಯ್ತು ಅಂದ್ರೆ ಅದಲ್ಲೇ ಅಂಟ್ಕೊಳ್ಳುತ್ತೆ. ಶ್ವಾಸಕೋಶದ ಒಳಗಡೆ ಅಂಟ್ಕೊಂಡು ಅದು ಲಂಗ್ಸ್ ಅನ್ನ ವೀಕ್ ಮಾಡ್ತಾ ಹೋಗುತ್ತೆ. ಹಾಗೆ ದೇಹ ಏನ್ ಮಾಡುತ್ತೆ ಅಂದ್ರೆ ಆ ಟಾರ್ ಪಾರ್ಟಿಕಲ್ಸ್ ಅನ್ನ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದು ಇನ್ಫೆಕ್ಷನ್ ಮಾಡದೇ ಇರ್ಬೋದು ಟಾರ್, ಬಟ್ ಏನು ಅಂದ್ರೆ ಅದು ಕೆಮಿಕಲ್. ಅದು ಶ್ವಾಸಕೋಶದ ಲೈನಿಂಗ್ ಅನ್ನ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೊ ಆ ಡ್ಯಾಮೇಜ್ ಆಗಿರೋ ಶ್ವಾಸಕೋಶ ಲೈನಿಂಗ್ ಇಂದ ಸಿಒಪಿಡಿ ಉತ್ಪಾದನೆ ಆಗುತ್ತೆ. ಸೊ ಸಿಗರೇಟು ಮತ್ತೆ ಸ್ಮೋಕಿಂಗ್ ಇಂದ ಶ್ವಾಸಕೋಶದ ಕೆಪಾಸಿಟಿ ಡೌನ್ ಆಗ್ತಾ ಬರುತ್ತೆ. ಹಾಗೆ ಇಮ್ಯುನಿಟಿ ಡ್ಯಾಮೇಜ್ ಆಗುತ್ತೆ. ಶ್ವಾಸಕೋಶದ ಲೈನಿಂಗ್ ಹಾಳಾಗುತ್ತೆ ಬಿಸಿ ಹೊಗೆಯಿಂದ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ನಾರ್ಮಲ್ ನೆಗಡಿ ಕೆಮ್ಮು ಉತ್ಪಾದನೆ ಮಾಡೋ ಬ್ಯಾಕ್ಟೀರಿಯಾ ವೈರಸ್ ಏನಿದೆ ಅದನ್ನ ಈಸಿಯಾಗಿ ಅಲ್ಲಿ ಒಳಗಡೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ನ್ಯೂಮೋನಿಯಾ ಆಗೋದು ಅವೆಲ್ಲ ತುಂಬಾ ಕಾಮನ್ ಆಗುತ್ತೆ. ಸೊ ದಿನನಿತ್ಯದ ಆ, ಕೆಲಸಗಳಲ್ಲಿ ಶ್ವಾಸಕೋಶನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಆಕ್ಟಿವ್ ಆಗಿ ಇಟ್ಕೋಬೇಕು ಅಷ್ಟೇನೆ. ಅಂದ್ರೆ ಶ್ವಾಸಕೋಶಕ್ಕೆ ಅಂತ ಸಪ್ರೇಟ್ ಎಕ್ಸಸೈಸ್ ಇಲ್ಲ, ಓಕೆನಾ. ಸೊ ಈಗ ಯೋಗ ಪ್ರಾಣಾಯಾಮ ನಾವೇನ್ ಹೇಳ್ತೀವಿ, ಈ ಒಂದು ಇಟ್ ಈಸ್ ಎ ಬ್ರೀತಿಂಗ್ ಎಕ್ಸಸೈಸ್. ಅದರಿಂದ ಶ್ವಾಸಕೋಶದ ಏನಂತಾರೆ, ಈಗ ಶ್ವಾಸಕೋಶ ಮಸಲ್ಸ್ ಇಲ್ಲ ಅದರಲ್ಲಿ, ಅದನ್ನ ಡೆವಲಪ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ತೋಳುಗಳನ್ನ ಗಟ್ಟಿ ಮಾಡಬೇಕು ಅಂದ್ರೆ ವೆಯ್ಟ್ಸ್ ಎತ್ತೀವಿ ಅಥವಾ ಎಕ್ಸಸೈಸ್ ಮಾಡ್ತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ. ಆ ತರ ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಚೆನ್ನಾಗಿ ತಿನ್ಬೇಕು ಹೇಳಕ್ಕಾಗತ್ತಾ? ಇಲ್ಲ. ಅದೇ ತರ ನಾವು ಚೆನ್ನಾಗಿ ಉಸಿರಾಡಿದ್ರೆ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗಕ್ ಆಗಲ್ಲ. ಯಾಕೆಂದ್ರೆ ಲಂಗ್ಸ್ಗೆ ಒಂದು ಫಿಕ್ಸ್ಡ್ ಕೆಪಾಸಿಟಿ ಇರುತ್ತೆ. ಅದನ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ನೀವು ಅದನ್ನ ಜಾಸ್ತಿ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಶ್ವಾಸಕೋಶದ ಕೆಪಾಸಿಟಿ 500 ml ಇದೆ ಅಂತ ಹೇಳಿದ್ರೆ ಅದನ್ನ ನೀವು 800 ml ಮಾಡಕ್ಕಾಗಲ್ಲ ಅಥವಾ 1000 ml ಮಾಡಕ್ಕಾಗಲ್ಲ. ಯಾಕೆಂದ್ರೆ ಲಂಗ್ಸ್ಗೆ ಅದ್ರ ಕೆಪಾಸಿಟಿ ಇದೆ. ನಾವು ಅದನ್ನ ಸುಮ್ಮನೆ ಬಿಟ್ರೆ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ನಾವು ಅದಕ್ಕೆ ತೊಂದರೆ ಕೊಟ್ರೆ ಪೊಲ್ಯೂಷನ್ ಮೂಲಕ ಇರ್ಬೋದು ಅಥವಾ ಸ್ಮೋಕಿಂಗ್ ಮೂಲಕ ಅಥವಾ ಆ, ಬೇರೆ ಕಾರಣಗಳಿಂದ ಅದು ಲಂಗ್ಸ್ ಡ್ಯಾಮೇಜ್, ಇನ್ಫೆಕ್ಷನ್ ಇಂದ ಆದ್ರೆ ಆಗ ಲಂಗ್ಸ್ ಡ್ಯಾಮೇಜ್ ಆಗುತ್ತೆ, ಲಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ನಾವು ನೋಡ್ಬೇಕಾಗಿರೋದು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಶ್ವಾಸಕೋಶ ಚೆನ್ನಾಗಿ ಇಟ್ಕೋಬೇಕಂದ್ರೆ ವಾಕಿಂಗ್ ಮಾಡಬೇಕು. ಆಮೇಲೆ ಸಮ್ ಸಾರ್ಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಬರೀ ವಾಕಿಂಗ್ ಇರ್ಬೋದು ಅಥವಾ ಜಾಗಿಂಗ್ ಇರ್ಬೋದು ಅಥವಾ ಸಮ್ ಸಾರ್ಟ್ ಆಫ್ ಸ್ಪೋರ್ಟ್ಸ್ ಇರ್ಬೋದು. ಎನಿ ಸ್ಪೋರ್ಟ್ ಈಸ್ ಓಕೆ. ಅಂದ್ರೆ ಅಂಟಿಲ್ ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆನಾದ್ರೂ ಪ್ರತಿದಿನ ನೀವು ಅದನ್ನ ಮಾಡಬೇಕು. ಸ್ವಿಮ್ಮಿಂಗ್ ತುಂಬಾ ಒಳ್ಳೇದು. ಅದು ನಿಮ್ಮ ಶ್ವಾಸಕೋಶದ ಹೊರಗಡೆ ಇರೋ ಮಸಲ್ಸ್ ಅನ್ನ ಡೆವಲಪ್ ಮಾಡುತ್ತೆ, ನಿಮ್ಮ ತೋಳುಗಳನ್ನ ಸ್ಟ್ರೆಂಥನ್ ಮಾಡುತ್ತೆ, ನಿಮ್ಮ ಬೆನ್ನು ಮತ್ತೆ ನಿಮ್ಮ ಕೋರ್ ಮಸಲ್ಸ್ ಅನ್ನ ಅದು ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಉಸಿರಾಟದ ತೊಂದರೆಗಳನ್ನ ತಡ್ಕೊಳ್ಳುವಂತ ಕ್ಷಮತೆ ಬರುತ್ತೆ. ಡೈಲಿ ವಾಕಿಂಗ್ ಇಂದ ಒಂದು ನಿಮ್ಮ ಮೂಗು, ನಿಮ್ಮ ಸೈನಸ್ಗಳು ಮತ್ತೆ ನಿಮ್ಮ ಉಸಿರಾಟದ ಕೆಪಾಸಿಟಿ ನಾರ್ಮಲೈಸ್ ಆಗ್ತಾ ಹೋಗುತ್ತೆ. ಲಂಗ್ ಕೆಪಾಸಿಟಿ ಕಡಿಮೆ ಇತ್ತು ಅಂದ್ರೆ ಲಂಗ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ತರ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ನಾವು ನಮ್ಮ ಶ್ವಾಸಕೋಶನ ಚೆನ್ನಾಗಿ ಇಟ್ಕೋಬಹುದು. ಆಮೇಲೆ ಆದಷ್ಟು ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಧೂಳಿರೋ ಜಾಗದಲ್ಲಿ ಅಥವಾ ಪೊಲ್ಯೂಷನ್ ಇರೋ ಜಾಗದಲ್ಲಿ ಮಾಸ್ಕ್ ಹಾಕೊಂಡು ಓಡಾಡೋದು, ಇವೆಲ್ಲ ಬೇಸಿಕ್ ಪ್ರಿಕಾಷನ್ಸ್ ನಾವು ಇಟ್ಕೊಂಡ್ರೆ ನಮ್ಮ ಶ್ವಾಸಕೋಶ ನಾವು ಚೆನ್ನಾಗಿ ಇಟ್ಕೋಬಹುದು.